ಇವ್ರ ಮುಖಕ್ಕೆ ಆರಿಸ್, ನನಗೆ ಆರಿಸ್ಬೇಡ. ಇವ್ರಿಗೆ ಸ್ವಲ್ಪ ನೀನು ವಿಕ್ರಮ್ ಗೌಡ್ರಿಗೆ ಇಲ್ಲ ನೀನು ಅವ್ರಿಗೆ ಆರಿಸ್ಬೇಡ, ಗೌಡ್ರಿಗೆ ಆರಿಸ. ಗೌಡ್ರಿಗೆ ನಾವೇ ಹಿಡ್ದಿದ್ದು ನಮಗೆ ಹಿಡ್ದವ್ರಿ, ಈ ಆನೆನ್ ಹಿಡ್ದವ್ರಿ ಇವ್ರೆ. ಒಂದು ವಿಶೇಷ ನೋಡಿ ಸರ್, ಇಂದ್ರ ಅಂತ ಇದೆ ಆನೆ ಹೆಸರು. ಒಂದು ನೋಡಿದ್ರೆ ಸಿಂಗಲ್ ಕೊರೆ ಇದೆ ನೋಡಿ ಸರ್. ಹಿಂದ್ಗಡೆ ಇರುವಂತದ್ದು ಕ್ರಾಲ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ಸೀಗೆಗುಡ್ಡ, ಕರಡಿ ಅಂದ್ರೆ ಇವತ್ತಿನ ಬಬ್ರುವಾನ, ರಾಜನ್ನು ಎಲ್ಲರನ್ನು ಹಿಡಿದಂತ ಜಾಗ. ಏನ್ ಸರ್ ಇದ್ರ ಕತೆ ಇದೆ? ಏನಿಲ್ಲ, ಇದು ಆನೆಗಳನ್ನು ಪಳಗಿಸುವ ಒಂದು ಜಾಗ. ಸಾಮಾನ್ಯ ಹೊಸ ಆನೆಗಳನ್ನು ತಂದಾಗಲೆಲ್ಲ ಇಲ್ಲೇ ಈ ಕ್ರಾಲಿಗೆ ಹಾಕಿ ಪಳಗಿಸ್ತಾರೆ. ಆನೆಗಳಿಗೆ ಚಿತ್ರಹಿಂಸೆ ಕೊಡೋದು, ಆನೆಗಳನ್ನ ಉಪವಾಸ ಹಾಕೋದು, ಆನೆಗಳಿಗೆ ಚಿತ್ರಹಿಂಸೆ ಕೊಡೋದು, ಆನೆಗಳನ್ನು ಪಳಗಿಸೋದು. ಆನೆಗಳು ಮನುಷ್ಯರು ಹೇಳ್ದಂಗೆ ಕೇಳಬೇಕು. ಅದಕ್ಕೆ ಅಲ್ಲಿ ಒಂದು ಆನೆ ಇದೆ ನೋಡಿ, ಅದಕ್ಕೆ ಆಹಾರ ಕಡಿಮೆ ಆಗಿದೆ, ನಿತ್ರಾಣ ಆಗಿದೆ, ಅದಕ್ಕೆ ಆಹಾರ ಸಾಲ್ತಾ ಇಲ್ಲ. ಆದ್ರೆ ಅದನ್ನ ಕ್ರಾಲ್ನಿಂದ ಹೊರಗೆ ಬಿಟ್ಟಿದಾರಲ್ಲ ಸರ್, ಆನೆನ ಬಿಟ್ಟಿದ್ದಾರೆ. ಒಂಟಿ ಕೋರೆ ಅನ್ಸುತ್ತೆ. ಹೌದು, ಸಿಂಗಲ್ ಕೋರೆ. ಹೌದು. ತುಂಬಾ ಮರಿ. ಇದು ನಮ್ಮಲ್ಲಿ ಹಿಡಿದಿದ್ದಲ್ಲ ಇದು ಆನೆ. ಅಂದ್ರೆ ಅದಕ್ಕೇನು ಸರ್, ಈಗ ಬುದ್ಧಿ ಕ್ರಾಲ್ನೊಳಗೆ ಹಾಕಿ ಬುದ್ಧಿ ಕಲಿಸ್ತಾರ? ಹೌದು. ಈಗ ಕ್ರಾಲು ಅಂತ ಬಂದ ಕೂಡಲೇನೆ ಏನ್ ಸರ್ ಇದು ಕ್ರಾಲ್ನಲ್ಲಿ ಏನು, ಈಗ ಆನೆಗಳನ್ನ ತಂದ ಕೂಡಲೇನೆ ಫಸ್ಟ್ ಕ್ರಾಲಲ್ಲೇ ಇಡೋದ? ಫಸ್ಟ್ ಕ್ರಾಲಲ್ಲಿ ಹಾಕ್ತಾರೆ, ಹಾಕಿ ಆಹಾರ ಕಡಿಮೆ ಮಾಡ್ತಾರೆ. ಆಹಾರ ಕಡಿಮೆ ಮಾಡಿ ಅದಕ್ಕೆ ಆಹಾರ ಇಲ್ದಂಗೆ ಮಾಡಿ, ಆಮೇಲೆ ಈಗ ಆನೆಗೆ ಬೇಡಿ ಹಾಕ್ತಾರೆ ನೋಡಿ. ಆನೆಗೆ ಪಾಪ ಅದಕ್ಕೆ ಎಷ್ಟು ಚಿತ್ರಹಿಂಸೆ, ಅದಕ್ಕೆ ನಡಿಯೋಕೆ ಆಗ್ತಾ ಇಲ್ಲ. ಆಮೇಲೆ ಆನೆಗೆ ಚಿತ್ರಹಿಂಸೆ ಕೊಟ್ಟು ಅದನ್ನ ಲಾಸ್ಟಿಗೆ ಮನುಷ್ಯರು ಕೇಳಂಗೆ ಮಾಡ್ತಾರೆ. ಆದರೆ ಆ ಮಧ್ಯದಲ್ಲಿ ಆನೆ ಭಾರಿ ಕಷ್ಟ ಅನುಭವಿಸ್ತದೆ. ಎಲ್ಲೋ ಕಾಡಲ್ಲಿ ಅದರಷ್ಟಕ್ಕದು ಸ್ವತಂತ್ರವಾಗಿ ಬದುಕಬೇಕಾಗಿದ್ದು ಒಂದು ಪ್ರಾಣಿಯನ್ನು ತಂದು ಇಲ್ಲಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಇದೆಲ್ಲ ತಪ್ಪು. ಇದು ಅಲ್ಲ ಸರ್, ಒಂದು ಕಾಲಕ್ಕೆ ಇಲ್ಲಿ ಆನೆಗಳೇ ಇಲ್ದಂಗೆ ಮಾಡಬೇಕು. ಈ ಏನಿದೆ ಆನೆ ಇವನ್ನೆಲ್ಲ ಬಿಟ್ಟು ಇಲ್ಲಿರೋ ಆನೆಗಳನ್ನೆಲ್ಲ ಕಾಡಿಗೆ ಓಡಿಸ್ಬೇಕು. ಆನೆಗಳಿಗೆ ಚಿತ್ರಹಿಂಸೆನೂ ಕೊಡಬಾರ್ದು. ಆನೆಗಳನ್ನ ಜನಗಳು ಬೇರೆ ಥರ ನೋಡಲಿ. ಇಲ್ಲಿ ಬಂದು ಆನೆಗಳನ್ನ ಅರೆವಟ್ಟೆ ಮಾಡಿ ಅವಕ್ಕೆ ಚಿತ್ರಹಿಂಸೆ ಕೊಟ್ಟು ಅದನ್ನ ನೋಡಿ ಜನಗಳು. ಸರ್, ಈಗ ನೀವು ಹೇಳ್ತಾ ಇದ್ರಲ್ಲ ಕ್ರಾಲು ಅಂದ ಕೊಳ್ಳೇನೆ, ಈಗ ಇಲ್ಲೊಂದು ಆನೆ ಬರ್ತಾ ಇದೆ ಸರ್, ಇದು ನೆನಪಿದೆನಾ? ಇದು ಬಹುಶಃ ಮಕ್ನ ಅನ್ನಿಸ್ತದೆ. ಆದರೆ ಮಕ್ನ ಇಲ್ಲಿ ಇರೋದು ನನಗೆ ಗೊತ್ತಿಲ್ಲ. ಅದು ಮಕ್ನ ಇಲ್ಲಿರೋದು ಗೊತ್ತಿಲ್ಲ. ಮಕ್ನ ಥರನೇ ಕಾಣ್ತಾ ಇದೆ, ಆದರೆ ಮಕ್ನ ಎಲ್ಲಿ ಇದೆ ಅನ್ನೋದು ನಂಗೆ ಸರಿ ಗೊತ್ತಿಲ್ಲ. ಬನ್ನಿ ಸರ್, ಹೋಗೋ, ಹೀಗೇನು ಹೋಗೋ, ಬನ್ನಿ. ಸ್ನಾನಕ್ಕೆ ಬರ್ತಾ ಇದ್ದಾವೆ ಆನೆಗಳು, ಅಲ್ಲೇ ಮಾತಾಡುವ. ಹೌದು ಸರ್, ವಿಶೇಷ ನಿಮ್ಗೆ ಗೊತ್ತಿದೆ ಯಾವ ಆನೆ ಅಂತೇಳಿ? ಇದು ಕಂಜನ್ ಆನೆ. ಈ ಆನೆನ ನಾವೇ ಹಿಡಿದಿದ್ದು. ಇದು ನಮ್ಮ ಎಸ್ಲೂರು ಭಾಗದಲ್ಲಿ ಹಿಡಿದ ಆನೆ. ಇದಕ್ಕೆ ವೆಂಕಟೇಶಣ್ಣ ಡಾಟ್ ಮಾಡಿದ್ದು. ಇದು ಮುಂದಿನ ನಮ್ಮ ಭವಿಷ್ಯದ ಆನೆ. ಸರ್, ಮೊನ್ನೆ ಒಂದು ಹೊಡೆದಾಡ್ಕೊಳ್ತು ಕಂಜನ್ ಆನೆನ ಧನಂಜಯ ಆನೆ ಬೆನ್ನಟ್ಟಿತು. ಇದೊಂದು ಪಾಪದ ಆನೆ. ಇದು ಮೈಸೂರು ಅರಮನೆ ಇದರಲ್ಲಿ ಈ ಕಂಜನ್ ಆನೆನೆಯ ಅದು ಅಟ್ಯಾಕ್ ಮಾಡಿದ್ದು ಸರ್. ಇನ್ನೂ ಒಂದು ಮತ್ತೆ ಇಲ್ಲೂ ಒಮ್ಮೆ ಬೆನ್ನಟ್ಟಿತು, ಆ ಸೇಡ್ ಬಿಡ್ಲಿಲ್ಲ. ಅದು ಇಲ್ಲೂ ಒಂದ್ಸತಿ ಹಾಗೆ ಅಟ್ಯಾಕ್ ಮಾಡ್ತು. ಕಂಜನ್ ತನ್ನ ಸೇಡ್ ಬಿಡ್ಲಿಲ್ಲ. ಇರ್ಲಿ ಒಂದ್ ಸೆಕೆಂಡ್. ಮಾನ್ಯ ವೀಕ್ಷಕರೇ, ನಾವು ಇವತ್ತು ದುಬಾರೆಯಲ್ಲಿದ್ದೇವೆ. ವಿಶೇಷ ಅಂದ್ರೆ ನನ್ನೊಟ್ಟಿಗೆ ವಿಕ್ರಮ್ ಗೌಡ್ರಿದ್ದಾರೆ. ವಿಶೇಷ ಅಂದ್ರೆ ಸ್ನಾನ ಮಾಡುವಂತ ಜಾಗ ಆನೆ ದುಬಾರೆಯಲ್ಲಿ. ನೀವು ನೋಡ್ಬೋದು ಹಿಂದೆ ಬೆಳಗಿನ 10 ಗಂಟೆಗೆ ಸ್ನಾನಕ್ಕೆ ಹೋಗುವಂಥ ಸಮಯ. 9 ರಿಂದ 10 ಗಂಟೆ ಮಧ್ಯ ಎಲ್ಲ ಆನೆಗಳು ಈಗ ಸ್ನಾನಕ್ಕೆ ಹೋಗುವಂಥ ಸಮಯ ಇದು. ಹೀಗಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಆನೆಗಳು ಅಂತ ಹೇಳಿದ್ರೆ ಎಲ್ಲ ಆನೆಗಳು ಈಗ ಹೋಗ್ತಾ ಇದಾವೆ ಸ್ನಾನಕ್ಕೆ. ಅದರಲ್ಲಿ ವಿಶೇಷವಾಗಿ ಈಗೇನು ಧನಂಜಯನ ಆಗಮನ ಆಗ್ತಾ ಇದೆ. ಸೊ ಧನಂಜಯನ ನೋಡ್ಬೋದು. ಗೌಡ್ರೆ, ಈಗ ನೀವು ಹೇಳ್ತಾ ಇದ್ರಲ್ಲ, ಈ ಆನೆ ಮೊನ್ನೆ ಕಂಜನು ಮತ್ತೆ ಧನಂಜಯನೇ ಹೊಡೆದಾಡ್ಕೊಳ್ತಲ್ಲ? ಈ ಧನಂಜಯ ಆನೆನು ನಾವೇ ಹಿಡಿದಿದ್ದು ಎಸ್ಲೂರು ಭಾಗದಲ್ಲಿ. ಈ ವೆಂಕಟೇಶ್ ಅವರು, ಇದು ನಮ್ಮ ಸಕಲೇಶ್ಪುರದ ಆನೆ. ಕಂಜನ್ ಮತ್ತೆ ಧನಂಜಯ ಕಾಡಲ್ಲೂ ಒಟ್ಟಿಗೆ ಇದ್ದ ಆನೆಗಳು, ಈಗಲೂ ಒಟ್ಟಿಗೆ ಇರ್ತವೆ. ಆದ್ರೆ ಧನಂಜಯಗೆ ಮದ ಬಂದಿತ್ತು, ಹಾಗಾಗಿ ಅದು ಈ ಆನೆ ಮೇಲೆ ಅಟ್ಯಾಕ್ ಮಾಡ್ತು. ಈಗ ಮದ ಹೋಗಿದೆ, ಮತ್ತಿಬ್ರು ಫ್ರೆಂಡ್ಸ್
ಫ್ರೆಂಡ್ಗಳು ಒಟ್ಟಿಗಾಗಿದೆ. ಆದ್ರೆ ಬಟ್ ನಾನು ಒಂದು ಕೇಳಿದೆ, ಅದು ಒಂದು ಹಳೇ ಸ್ವಲ್ಪ ಸಿಟ್ಟಿಟ್ಕೊಂಡಿರುತ್ತಂತೆ ಆನೆಗಳು. ಸಿಟ್ಟಿಟ್ಕೊಂಡಿರ್ತಾವೆ ಆನೆಗಳು. ಆ ಸಿಟ್ಟನ್ನ ತೀರಿಸ್ತಾವಂತೀರಾ ಸರ್? ಹೌದು, ಸಿಟ್ಟು ತೀರಿಸ್ಕೊಳ್ತಾವಂತೀರಾ? ಹೌದು. ಆನೆಗಳಿಗೆ ಇರೋದು ಮದ ಬಂದಾಗ ನೆನಪಿಗೆ ಬರೋದು ಜಾಸ್ತಿ. ಆವಾಗ ಅವು ಸೇಡ್ ತೀರಿಸ್ಕೊಂತವೆ. ಈ ಹಿಂದೆ ಗಜೇಂದ್ರ ಮಾಡಿದ್ದು ಅದೇ, ಈಗ ಮೊನ್ನೆ ಭೀಮಾ ಮಾಡಿದ್ದು ಅದೇ. ಕಾಡಾನೆಗಳು, ಸಾಕಿದ ಆನೆಗಳು ಎಲ್ಲವೂ ಅವಕ್ಕೆ ಮದ ನೆನಪಿಗೆ ಬರೋದು. ಹಾಗಾಗಿ ಮದ ಬಂದಾಗ ಅವು ಸೇಡ್ ತೀರಿಸ್ಕೊಂತವೆ. ನಿಮ್ಗೆ ನೀವು ಹೇಳ್ತಾ ಇದ್ರಲ್ಲ ಸರ್, ಕಂಜನ್ ಇದು ಅಂತ ಹೇಳಿ, ಕಂಜನು ಮತ್ತೆ ಧನಂಜಯ, ಇವೆರಡೂ ಧನಂಜಯನು ಹಿಡಿದಿದ್ದು ಇವರೇ ಅಲ್ಲ ಸರ್? ಧನಂಜಯ, ಕಂಜನ್ ಒಂದೇ ಕಾಡಲ್ಲಿದ್ದವು, ಒಟ್ಟೊಟ್ಟಿಗೆ ಇದ್ದವು, ಒಂದೇ ಫ್ಯಾಮಿಲಿ ಸೇರಿದವು. ಆದ್ರೆ ಮದ ಬಂದಾಗ ಅವತ್ತೊಂದ್ ದಿವಸ ಮತ್ತೆ ಇಲ್ಲೊಂದ್ ದಿವಸ ಫೈಟಿಂಗ್ ಮಾಡಿದವು ಅಷ್ಟೇ. ಈಗ ಬಹುಶಃ ಇದಕ್ಕೆ ಮದ ಇಳಿದು ಹೋಗಿದೆ, ಇಲ್ಲ ಒಂದ್ ಸ್ವಲ್ಪ ಇದೆ. ಈ ಟೈಮಲ್ಲಿ ಇರುತ್ತೆ ಅಷ್ಟೇ. ಆಮೇಲೆ ಇನ್ನು ಸ್ವಲ್ಪ ದಿವಸಕ್ಕೆ ಮತ್ತೆ ಎಲ್ಲ ಒಟ್ಟಿಗೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಮೈಸೂರು ಅರಮನೆಯಲ್ಲೂ ಬೆನ್ನಟ್ಟತ್ತು, ಆಮೇಲೆ ಇಲ್ಲಿ ದುಬಾರೆ ಕ್ಯಾಂಪ್ ಅಲ್ಲೂ ಬೆನ್ನಟ್ಟದು. ಆ ಸೇಡ್ ಅಲ್ಲಿ ಬಿಡ್ಲಿಲ್ಲ ಅದು. ಹೌದು, ಗಂಜನನ್ನ. ಹೌದು. ಬಟ್ ನಿಮಗೆ ಅನ್ಸುತ್ತಾ ಸರ್ ಇದೇನಾದ್ರೂ ಮುಂದೆ ಅಂಬಾರಿಗೆ ಅದ್ಭುತವಾದ ಆನೆ ಅಂತ ಹೇಳಿ? ಗೌಡ್ರೆ ನೋಡಿ, ಈ ಬಲರಾಮ ಅಲ್ಲ ಧನಂಜಯ, ಕಂಜನ್, ನಾವು ಮೂಡಿಗೆರೆಯಲ್ಲಿ ಹಿಡಿದ ಏಕಲವ್ಯ, ಇವೆಲ್ಲ ಮುಂದಿನ ಆಸ್ತಿ. ಇನ್ನೊಂದು 5-10 ವರ್ಷಕ್ಕೆ ಇವೆಲ್ಲ, ಇನ್ನು ಮಹೇಂದ್ರ ಆನೆ ಇರ್ಬೋದು, ಇವೆಲ್ಲ ಅಂಬಾರಿ ಹೋರ ಅಂತ ಆನೆಗಳೇ ಇವು. ಇದಕ್ಕೇನು ಜಾಸ್ತಿ ವಯಸ್ಸಾಗಿಲ್ಲ, ಒಂದು 30-35 ವರ್ಷದ ಆನೆ. ಇದು ನಮ್ಮ ಯಸ್ಲೂರ್ ಭಾಗ, ಸಕಲೇಶ್ಪುರದ ಆನೆಗಳಿವು. ಸರ್ ಬನ್ನಿ, ಆನೆ ಸ್ನಾನ ಮಾಡಿಸ್ತಾರಂತೆ, ನೋಡೋ ಸರ್ ಒಂದ್ಸರಿ ಬನ್ನಿ. ಮಾನ್ಯ ವೀಕ್ಷಕರೇ, ಗೌಡ್ರೊಟ್ಟಿಗೆ ಇವತ್ತು ಆನೆ ಸ್ನಾನ ಮಾಡೋದು ನೀವು ನೋಡಿ. ಆನೆ ಒಳಗಡೆಯಿಂದ ನಮ್ಮ ದುಬಾರಿಯಲ್ಲಿ ಹೇಗೆ ಒಂದು ಸ್ನಾನ ಮಾಡಿಸ್ತಾರಂತ ಹೇಳಿ. ಸಮಯ ಅಂತ ಹೇಳಿದ್ರೆ 9ರಿಂದ 10 ಇವರೇ ಸ್ನಾನ ಮಾಡಿಸೋದು. 9ರಿಂದ 10-10:30ವರೆಗೆ. ಆಮೇಲೆ ಕಾಡಿ ಬಿಡೋದು 11:30. ಆದ್ರೂ ಊಟ ಕೊಡ್ತೀರಾ ಮಧ್ಯ? ಸರ್ ಒಟ್ಟು ಎಷ್ಟು ಆನೆ ಇದೆ ಈಗ ಇಲ್ಲಿ? 24. ವಿಶೇಷ ಸ್ಪೆಷಲ್ ಅಂದ್ರೆ ಯಾವ್ದಾದಿದೆ ವಿಶೇಷ ಆನೆ ಸರ್? ನೋಡಿ, ಇದು ಬಂದಿಲ್ಲಲ್ಲ ಕರಡಿ. ಎಲ್ಲಿದಾವೆ? ಅಲ್ಲಿದಾವೆ. ಅದು ಮಾಡಿಕೆ ಬರೋದು ಒಳ್ಳೇದು ಆ ಕಡೆ. ಆಮೇಲೆ ಅಲ್ಲೊಂದು ಒಂಟೆಕೊರೆ ಇದೆಲ್ಲ, ಅದೆಲ್ಲ ಹಿಡಿದಿದ್ದು ಕ್ರಾಲ್ ಅಲ್ಲಿ. ಎಷ್ಟು ವರ್ಷ ಆಯ್ತು ಬಂದದು? 3-4 ವರ್ಷ ಆಯ್ತಾ? 3-4 ವರ್ಷ ಆಯ್ತು. ಯಾಕದು ಇವತ್ತಿನವ್ರು ಮಾತು ಕಲ್ತಿಲ್ವಾ? ಕ್ರಾಲ್ ನಿಂದ ಬಿಟ್ಟಿಲ್ಲ. ಯಾವ್ದು ಒಂಟಿಕೊರೆ ನಾನು ಹೇಳ್ತಾ ಇರೋದು. ಇಲ್ಲಿ ಒಳಗೆ ಹಾಕಿದಾರ ಕ್ರಾಲ್ ಹತ್ರ ಚೈನ್ ಹಾಕಿದಾರಲ್ಲ, ಅದು ಎಲ್ಲಿ ಹಿಡ್ದಿದ್ದು? ಆನೆಕಾಡಲ್ಲ, ಅರೆಕಾಡ್. ಎಲ್ಲಿ ಇಲ್ಲಿ ಕೊಡಗೆಲ್ಲ ಹಿಡ್ದಿರೋದು ಇದು? ಕಂಸ. ಯಾವ್ದಿದು? ಕಂಸ ಗಂಡ. ಕಂಸಾನ ಹೆಸರು, ಯಾರು ಹೆಸರು ಇಟ್ಟಿದ್ ಕಂಸ ಅಂತೇಳ? ಆಯ್ತಾಯ್ತು. ಹೌದಿದು ಆನೆ ಇದು? ವನರಾಜನ? ವನರಾಜ ಅಂತ ಗೌಡ್ರೆ, ಇಲ್ಲಿ ವನರಾಜ ಇದು. ಒಂದು ಕಾಡೊಳಗೆ ವನರಾಜ ಆಗಿತ್ತು. ಇವ್ರು ತಂದು ಇದಕ್ಕೆ ನೆಟ್ಟಿಗೆ ಫುಡ್ ಕೊಡದಲ್ಲೇ ಚಿತ್ರಹಿಂಸೆ ಕೊಟ್ಟು, ಇದು ರಾಜನೂ ಅಲ್ಲ ಏನೂ ಅಲ್ಲ ಸರ್. ಇದೇನ್ ದಂತ ಏನು ಒಂದು ಇದಾಗಿದೆ ನೋಡಿದ್ರೆ ನೀವು? ಪಾರೆಗಳಂಗೆ ಅದೆಲ್ಲ ಸ್ವಾಭಾವಿಕ. ಅದ ಒಂದೊಂದು ಚಕ್ರ ಪಕ್ರ ಬರ್ತಾ ಇರ್ತದೆ. ಪಾರೆಗಳ ಮೇಲೆ ಆನೆದ ವ್ಯಕ್ತಿತ್ವ ನೋಡೋದು. ಪಾರೆ ಚೆನ್ನಾಗಿದ್ರೆ ಆನೆನೂ ಚಂದ ಸರ್. ಇದು ನೀವು ಹೇಳ್ತಾ ಇದ್ರಲ್ಲ ವಯಸ್ಸಿನ ಆನೆ, ಇನ್ನು ಕ್ವಾರೆ ಇದ್ದು ತುಂಬಾ ಉದ್ದ ಬರುತ್ತೆ ಅಲ್ವಾ? ಇದಾ ನೋಡಿ ಸರ್, ಇದು ಅಂತ ಹೇಳಿದ್ರೆ, ಸೊ ಇಲ್ಲಿ ಸ್ನಾನ ಮಾಡೋದಕ್ಕೊಂದು ದುಡ್ಡಿದೆ ಎಕ್ಸ್ಟ್ರಾ. ಹೌದು. ಇಲ್ಲಿ ಬನ್ನಿ ಸರ್, ಇಲ್ಲಿ. ಬನ್ನಿ ಇರ್ಲಿ ಬನ್ನಿ ಸರ್, ಇಲ್ಲಿ ಗೌಡ್ರೆ ಬನ್ನಿ ಇಲ್ಲಿ. ಅದ್ ನೀರು ಹಾರಿಸ್ತದೆ. ಬರ್ಲಿ, ಹಾರಿಸ್ಲಿ. ಅದು ಅವ್ರು ಹಾರಿಸ್ತಾರೆ ಅವ್ರು. ಇವ್ರ ಮುಖಕ್ಕೆ ಹಾರಿಸ್, ನನಗೆ ಹಾರಿಸ್ಬೇಡ. ಇವ್ರಿಗೆ ಸ್ವಲ್ಪ ನೀನು ವಿಕ್ರಮ್ ಗೌಡ್ರಿಗೆ ಹಾರಿಸ.
ಇಲ್ಲ ಅನ್ಸದಿರು ಅವ್ರಿಗೆ ಆರಿಸ್ಬೇಡ, ಗೌಡ್ರಿಗೆ ಆರಿಸು, ಗೌಡ್ರಿಗೆ. ನಾವೇ ಹಿಡ್ದಿದ್ದು ನಮಗೆ ಹಿಡ್ದವ್ರಿ, ಈ ಆನೆನ್ ಹಿಡ್ದವ್ರಿ ಇವ್ರೆ. ಅಲ್ಲ ಸರ್, ನಿದ್ದೆಯಲ್ಲಿದ್ರ ಬೆಳಗ್ಗೆ ಎದ್ದ ಸ್ವಲ್ಪ ಯಾಕೋ ಅದಕ್ಕೆ ಎಚ್ಚರ ಮಾಡಿದ್ದು ನಿಮ್ಮನ್ನದು. ಸೋಪಕ್ಕೆ ನಿಂತ್ಕೋಬೇಕು, ಅವಾಗ ಇದು ಸ್ನಾನ ಮಾಡಿಸ್ತದೆ. ಸರ್ ನಿದ್ದೆಯಲ್ಲಿದ್ರ ಬಾರ ಇಲ್ವಾ? ಬಿಡು ಬಿಡು. ಆನೆಗಳ ಸರ್ ಸಕ್ಕರೆ ಬೈಲಲ್ಲಿ ನೀರಾಟ ಆಡಿಸ್ತಾರೆ, ತುಂಬಾ ಅದ್ಭುತವಾಗಿ ಆಟ ಆಡಿಸ್ತಾರೆ. ನಾನು ಹೇಳ್ಬಿಡ್ತೇನೆ, ಅಲ್ಲಿ ಟಿಕೆಟೇ ಉಂಟಲ್ಲ ಅದಕ್ಕಾಗೆ. ಏನ್ ಸರ್ ತಿರುಗ್ಸಿಗೆ ಪೆಟ್ಟಾಗಿದೆ ಅಲ್ಲ, ಅದ ಅರಮನೆಯಲ್ಲಿ ಹೊಡೆದಿದ್ದು ಪೆಟ್ಟ. ಆ ಗಾಯ ಇದಾವಲ್ಲ ಬೆನ್ನಲ್ಲಿ, ಅದು ಅರಮನೆಯಲ್ಲಿ ಚುಚ್ಚಲ್ಲ, ಅದು ಧನಂಜಯ ಹೊಡೆದಿದ್ದು. ಅದ ಬೆನ್ನಲ್ಲಿ ಗಾಯ ಇಲ್ಲ, ಕಂಜನ್ಗೆ. ಸರ್ ಇನ್ನೊಂದು, ಇದು ಧನಂಜಯ ಹೊಡೆದಿದ್ದದು, ಗೌಡರಿಗೆ ಎಚ್ಚರ ಇರ್ಲಿಲ್ಲ, ಸ್ವಲ್ಪ ನಿದ್ರೆಯಲ್ಲಿದ್ರು, ಅದಕ್ಕೆ ಎಚ್ಚರ ಆಯ್ತು ಈಗ. ಆನೆ ಸೊಳ್ಳಿದ್ದ. ಸರ್ ಈಗ ಇವು ಸ್ನಾನ ಅಂದ ಕೂಡ್ಲೇನೆ ಇಲ್ಲಿ ಬನ್ನಿ ಸರ್, ಬನ್ನಿ ಸರ್. ಸರ್ ಇದು ಸ್ನಾನ ಅಂದ ಕೂಡ್ಲೇನೆ ತುಂಬಾ ಇವು ಆರಾಮ ಮಾಡಿಸ್ಕೊಳ್ತಾವ. ಆನೆಗಳಿಗೆ ನೀರು ಭಾರಿ ಇಷ್ಟ. ಕಾಡಾನೆಗಳು ಜಲಕ್ರೀಡೆ ಅಂತ ಆಡ್ತವೆ, ಗಂಟೆಗಟ್ಟಲೆ ನೀರೊಳಗಿರ್ತವೆ. ಆನೆಗೆ ಆನೆ ಈಗ ಭಾರಿ ಖುಷಿಯಲ್ಲಿದೆ. ಈಗ ಆನೆಗಳು ಚರ್ಮ ಭಾರಿ ಸ್ಮೂತು, ಮೆದು. ಈ ಕಾಡ್ಕೋಣಕ್ಕೆ ಹೋಲಿಸಿದ್ರೆ ಇವ್ರ ಮನೆ ಬ್ರಷ್ಗಳು ಬಹುಶಃ ಆನೆಗಳಿಗೆ ಸಮಸ್ಯೆ ಆಗ್ತದೆ, ಉರಿ ಬರ್ಬೋದು. ತುಂಬಾ ನೋಡಿ ಆ ಬ್ರಷ್ಗಳು. ಅಂತೂ ಆನೆಗೆ ನೀರಾಟ ಅಂದ್ರೆ ಆನೆಗಳಿಗೆ ಖುಷಿ, ಅದಕ್ಕೆ ಜಲಕ್ರೀಡೆ ಅಂತಾರೆ. ನೋಡ್ಬೋದು, ಬೆಳಗ್ಗೆ ಎದ್ದ ಕೂಡ್ಲೆ ಅಂತ ಹೇಳಿದ್ರೆ ದುಬಾರೆಗೆ ಬಂದ್ಬಿಟ್ರೆ ನೀವು ಆನೆನ ಸ್ನಾನ ಮಾಡಿಸುವಂತದ್ದೊಂದು ಇರುತ್ತೆ ಇಲ್ಲಿ. ಅದಕ್ಕೂ ಒಂದು ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ. ಅಲ್ಲಿಂದ ಈ ಭಾಗಕ್ಕೆ ಬರೋದಕ್ಕೆ 210 ರೂಪಾಯಿ ಟಿಕೆಟು, ಪ್ಲಸ್ ಯಾರಾದ್ರೂ ಆನೆಗೆ ಸ್ನಾನ ಮಾಡಿಸೋರು ಇದ್ರು ಒಂದು ಟಿಕೆಟು. ವಿಶೇಷವಾಗಿ ಎಲ್ಲ ಆನೆಗಳು, ಅಂದ್ರೆ ಇಲ್ಲಿ ಒಟ್ಟು 24 ಆನೆಗಳಿದಾವೆ. ಎಲ್ಲ ಆನೆಗಳು ಬಂದು ಇಲ್ಲಿ ಸ್ನಾನಕ್ಕೆ ಬರುತ್ತೆ. ಅದು 9 ರಿಂದ 10:30ವರೆಗೆ. 10:30 ನಂತರ 10:30 ಯಿಂದ 11:30 ಊಟ ಮಾಡ್ತಾವೆ, ಫುಡ್ ತಿಂತಾವೆ. ಫುಡ್ ಆದ ನಂತರ ಕಾಡಿಗೆ ಹೋಗ್ತಾವೆ. ಕಾಡಿಗೆ ಹೋದ ನಂತರ ಮತ್ತೆ ಸಾರ್ವಜನಿಕರಿಗೋಸ್ಕರ ಸಂಜೆ 4 ಗಂಟೆಗೆ ಬರ್ತಾವೆ ಇವೆಲ್ಲ ಇಲ್ಲಿ ಆನೆಗಳು. ತುಂಬಾ ವಿಶೇಷ ಅಂತ ಹೇಳಿದ್ರೆ ದುಬಾರೆ ಅತಿ ದೊಡ್ಡ ಕ್ಯಾಂಪ್ ನಮ್ಮ ರಾಜ್ಯದಲ್ಲೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಶೇಷವಾದ ವ್ಯಕ್ತಿಗಳು ಈ ಕ್ಯಾಂಪ್ನಲ್ಲಿ ಇದ್ದಾರೆ. ನಿಮ್ಗೆ ಅವ್ರಿಗೆ ಗೊತ್ತಿರ್ಬೋದು ಯಾರಂತ ಹೇಳಿ. ಇಲ್ಲಿ ಅದ್ಭುತವಾದ ಒಬ್ಬರು ಡಾಕ್ಟ್ರು ಇದ್ರು, ಇಲ್ಲೇ ಅವ್ರ ಪಕ್ಕದಲ್ಲೇ ಅವ್ರ ಮನೆ ಇರೋದು, ಡಾಕ್ಟರ್ ಚಿಟಿಯಪ್ಪ ಅಂತ ಹೇಳಿ. ಚಿಟಿಯಪ್ಪನವ್ರ ಮನೇನೂ ಇಲ್ಲಿ ಪಕ್ಕದಲ್ಲೇ ಇರೋದು. ಹೀಗಾಗಿ ಅತಿ ಹೆಚ್ಚು ಇವತ್ತೇನಾದರೂ ರಾಜ್ಯದಲ್ಲಿ ಆನೆ ಕ್ಯಾಂಪ್ಗಳಲ್ಲಿ ಆನೆಗಳಿದಾವಂತ ಹೇಳಿದ್ರೆ ಅದು ದುಬಾರೆ. ಏನಂತೀರಾ ಗೌಡ್ರೆ? ಹೌದು, ನಾನು ಚಿಟ್ಟಿಯಪ್ಪ ಡಾಕ್ಟ್ರಿಗೆ ಮಹಾಭಾರತದ ಭೀಷ್ಮ ಹೇಗೆ ಹಾಗೆ ಅಂತ ನಾನು ಹೇಳೋದು. ಯಾಕೆಂದರೆ ಆನೆಗಳ ಕಾರ್ಯಾಚರಣೆ, ಆನೆಗಳನ್ನು ಹಿಡಿಯೋದಿರ್ಬೋದು, ಆನೆಗಳಿಗೆ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಅದು ಸುಮಾರು ಒಂದು 30-40 ವರ್ಷಗಳ ಹಿಂದಿಂದಲೂ ಅದರಲ್ಲಿ ಚಟ್ಟಿಯಪ್ಪ ಡಾಕ್ಟ್ರ್ ತೊಡಗಿಸಿಕೊಂಡರೆ. ದೇಶದ ಉದ್ದಗಲಕ್ಕೂ ಎಲ್ಲೆಲ್ಲಿ ಆನೆಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಆನೆಗಳನ್ನು ಹಿಡಿದಿದ್ದಾರೆ. ಇವರಿಂದಲೇ ಎಷ್ಟೋ ಆನೆಗಳು ಇಲ್ಲಿ ಬದುಕಿದಾವೆ. ಎಷ್ಟೋ ಆನೆಗಳು ಮೂಳೆನೂ ಇರ್ತಿರ್ಲಿಲ್ಲ ಸರ್. ಇದೊಂದು ಸಿಂಗಲ್ ಆನೆಗಳನ್ನೆಲ್ಲ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಚಟ್ಟಿಯಪ್ಪ ಡಾಕ್ಟ್ರದ್ದು ಇಲ್ಲಿ ಸೇವೆ ಉಂಟಲ್ಲ, ಈ ಕಾವೇರಿ ನದಿ ಬಿಟ್ಟರೆ ಚಟ್ಟಿಯಪ್ಪ ಡಾಕ್ಟ್ರು, ಅವ್ರನ್ನ ಬಿಟ್ಟರೆ ಈ ಕ್ಯಾಂಪು ದುಬಾರೆ ಅಂತ ಹೇಳ್ಬೋದು. ಏನಿದೆ ಆನೆ ಹೆಸರು ಇವ್ರೆ ಯಜಮಾನ್ರೆ? ಇಂದ್ರ ಎಲ್ಲಿ ಹಿಡ್ದಿದ್ದ? ಒಂದು ವಿಶೇಷ ನೋಡಿ ಸರ್, ಇಂದ್ರ ಅಂತ ಇದೆ ಆನೆ ಹೆಸರು. ಒಂದು ನೋಡಿದ್ರೆ ಸಿಂಗಲ್ ಕೋರೆ ಇದೆ ನೋಡಿ. ಹೌದು, ಏನಂತೀರಾ? ಒಂದು ಕೋರೆ ಅದು ಬಹುಶಃ ಫೈಟಿಂಗಲ್ಲಿ ಹೋಗಿರ್ಬೋದು, ಬೇರೆ ಆನೆ ಹತ್ರ ಫೈಟ್ ಮಾಡ್ತಾ, ಇಲ್ಲ ಕಾಡೊಳಗೆ ಕಲ್ಲು ಇಲ್ಲ ಮರ ಕೊಡ್ಕೊಂಡು ಹೋಗಿರ್ಬೋದು. ಅಂತೂ
ಒಂಟಿ ಕೋರೆ. ಆದರೆ ಇನ್ನೊಂದು ಕೋರೆನೂ ಅದು ಇದೇ ರೀತಿ ಇದ್ದರೆ ಇದೊಂದು ದಸರಾ ಆನೆದ ಆಕರ್ಷಣೆ ಆಗ್ತಿತ್ತು. ಇಷ್ಟು ಸುಂದರವಾದ ಕೋರೆಗಳು ಇರೋದು ಆನೆಗಳಿಗೆ ಕಡಿಮೆ. ಅಲ್ಲ ಸರ್, ಈ ಕೋರೆ ಬೆಳೆಯುವುದಿಲ್ಲ ಅಂತೀರಾ ನೀವು? ಆನೆ ಕೋರೆಗಳು ಒಂದು ವರ್ಷದಲ್ಲಿ 6 ರಿಂದ 7 ಇಂಚು ಉದ್ದ ಬೆಳೀತವೆ. ಆದರೆ ಆನೆಗಳು ಅವುಗಳ ಕೋರೆಗಳನ್ನ ಕಲ್ಲಿಗೋ ಇಲ್ಲ ಮರಕ್ಕೆ ತಿಕ್ಕಿ ಬಿಳಿ ಮಾಡಿ ಮತ್ತು ಚೂಪು ಮಾಡಿಕೊಂಡು ಮಾಡೋದ್ರಿಂದ ಆನೆಗಳ ಕೋರೆಗಳು ಸವಿತಾ ಇರ್ತವೆ, ವರ್ಷ ವರ್ಷ ಸವಿದೋಗ್ತಾ ಇರ್ತವೆ. ಆನೆಗಳು ಅವುಗಳ ಬಿಳಿ ಕೋರೆಗಳನ್ನು ಮುಟ್ಟಿ ನೋಡ್ಕೊಂಡು ಹೆಮ್ಮೆ ಪಡ್ತವೆ. ಇದು ಹೆಮ್ಮೆ ಪಡ್ತಾವ ಅಂತೀರಾ? ಹೌದು ಸರ್. ಈ ಆನೆ ಎಲ್ಲಿ ಹಿಡ್ದಿದ್ದು ಸರ್? ಇದು ಆನೆ ಎಲ್ಲಿ ಹಿಡ್ದಿದ್ದು? ಎಲ್ಲಿ? ಕಟ್ಟೆಪುರ. ಇದು ನಮ್ಮ ಹೇಮಾವತಿ ನದಿ ಬಾರ್ಡ್ರಲ್ಲಿರೋ ಕಟ್ಟೆಪುರದಲ್ಲಿ ಹಿಡಿದಿದ್ದು. ಅಂದರೆ ಹಾಸನ ಮತ್ತೆ ಕೊಡಗು ಮಧ್ಯಭಾಗದಲ್ಲಿ. ಹೌದು. ಆ ಕಟ್ಟೆಪುರ ಉಂಟಲ್ಲ, ಅದೊಂದು ಆನೆದೇ ಒಂದು ಜಾಗ ಅಂತ ಹೇಳ್ಬೋದು. ಯಾಕೆಂದರೆ ಈ ಹಿಂದೆ ಗಜೇಂದ್ರ ಇರ್ಬೋದು, ಹಲವಾರು ದಿಗ್ಗಜ ಆನೆಗಳನ್ನು ಹಿಡಿದಿರೋದು ಕಟ್ಟೆಪುರದಲ್ಲೇ. ಸಾವಿರಾರು ಲಕ್ಷಾಂತರ ವರ್ಷದ ಹಿಂದೆ ಏನು ಈ ಕಾವೇರಿ ನದಿ ಇದೆ, ಈ ಕಾವೇರಿ ನದಿಯ ಉಪನದಿ ಅಂದರೆ ಕಾವೇರಿಯ ತಂಗಿ ಹೇಮಾವತಿ ನದಿ ಲಕ್ಷಾಂತರ ವರ್ಷದ ಹಿಂದೆ ಒಂದು ದೊಡ್ಡ ಬೆಟ್ಟವನ್ನೇ ಕೊರೆದು 2 ಭಾಗ ಮಾಡ್ತದೆ. ಆ ನದಿಯ ಬಲದಂಡೆನೇ ಕಟ್ಟೆಪುರ, ಎಡದಂಡೆ ದೊಡ್ಡ ಬೆಟ್ಟ ಅಂತ. ದೊಡ್ಡ ಬೆಟ್ಟದಲ್ಲೂ ತುಂಬ ಆನೆ ಹಿಡಿಯಿತು. ಅದು ಸಕಲೇಶ್ಪುರ ತಾಲೂಕಿಗೆ ಸೇರುತ್ತೆ. ಮಧ್ಯದಲ್ಲಿ ಬಾರ್ಡ್ರು ಹೇಮಾವತಿ ನದಿನೇ ಬಾರ್ಡ್ರು. ಮುಂದೆ ಹೇಮಾವತಿ ನದಿ ಈ ಕಾವೇರಿ ನದಿಗೆ ಸೇರ್ಕೊಂಡು ಆಮೇಲೆ ಬಂಗಾಳ ಕೊಲ್ಲಿ ಸೇರ್ತದೆ. ಸರ್, ಇದು ಇಲ್ಲೇ ಹುಟ್ಟಿರೋದ? ಇದು ಇಲ್ಲಿ ಹುಟ್ಟಿರೋ ಆನೆ.